ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನವಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮೆಟ್ಟುವ ನೆಲ ಅದ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮೆಟ್ಟುವ ನೆಲ ಅದ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಪಂಪನ ನೋದುವ ನಿನ್ನ ನಾಲಗೆ, ಕನ್ನಡವೇ ಸತ್ಯ. ಕುಮಾರವ್ಯಾಸನ ಆಲಿಪ ಕಿವಿಯದು, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹರಿಹರ ರಾಘವರಿಗೆ ಎರಗುವ ಮನ, ಹಾಳಾಗಿಹ ಹಂಪೆಗೆ ಕೊರಗುವ ಮನ. ಹರಿಹರ ರಾಘವರಿಗೆ ಎರಗುವ ಮನ, ಹಾಳಾಗಿಹ ಹಂಪೆಗೆ ಕೊರಗುವ ಮನ. ಪೆಂಪಿನ ಬನವಾಸಿಗೆ ಕರಗುವ ಮನ, ಬೆಳ್ಗೊಳ ಬೇಳೂರುಗಳ ನೆನೆಯುವ ಮನ. ಜೋಗದ ಜಲಪಾತದಿ ಧುಮುಕುವ ಮನ, ಮಲೆನಾಡಿಗೆ ಹೊಂಪುಳಿ ಹೋಗುವ ಮನ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಬರುವ
ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳು ಆದಂಥ ಶ್ರೀ ಬಸವರಾಜ ಹೊರಟ್ಟಿಯವರೇ, ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂಥ ಪುರುಷೋತ್ತಮ್ ಬಿಳಿಮಲೆಯವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕನ್ನಡ ಹೋರಾಟಗಾರರಾದಂಥ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಎ ನಾರಾಯಣಗೌಡ ಅವರ, ಜನ ರಾಜ್ಯೋತ್ಸವ ಪುರಸ್ಕೃತರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಕನ್ನಡ ಪರ ಹೋರಾಟಗಾರರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ, ಶ್ರೀಮತಿ ಕೆ ನೀಲಾ, ಸಾಮಾಜಿಕ ಹೋರಾಟಗಾರರಾದಂಥ ಶ್ರೀಮತಿ ಕೆ ನೀಲಾ ಅವರೇ, ಸಾಹಿತಿಗಳಾದಂಥ ಮೂಡ್ನಾಥ್ ಚಿನ್ಸ್ವಾಮಿ ಅವರೇ, ಜಗದೀಶ್ ಅವರೇ, ಬಸವರಾಜ್ ಅವರೇ, ಎಲ್ಲ ಕನ್ನಡ ಸಂಘಟನೆಗಳ ಹೋರಾಟಗಾರರ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕನ್ನಡ ಹೋರಾಟಗಾರರ, ತಾಯಂದಿರೇ, ಮಾಧ್ಯಮದ ಗೆಳೆಯರು, ಇದು ಒಂದು ಐತಿಹಾಸಿಕ ಗಳಿಗೆ ಅಂತ ಹೇಳಿ ನನಗೆ ಅನಿಸುತ್ತೆ. ಕನ್ನಡ ಪರ ಹೋರಾಟಗಾರರೆಲ್ಲರೂ ಕೂಡ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತ ಹೇಳಿ ಕೂಡ ಹೋರಾಟ ಒಟ್ಟಾಗಿರಬೇಕು. ಇಂಥ ಒಟ್ಟಾಗಿ ಸೇರಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಜನ ರಾಜ್ಯೋತ್ಸವವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಗಳಿಗೆಗೋಸ್ಕರ ನಾನು ಕಾಯ್ತಾ ಇದ್ದೆ. ಕನ್ನಡದ ಹೋರಾಟಗಾರರೆಲ್ಲ ಒಂದು ಕಡೆ ಸೇರಬೇಕು, ಒಕ್ಕೂಟದ ವ್ಯವಸ್ಥೆಯನ್ನು ಮಾಡಬೇಕು, ಕನ್ನಡದ ಪರವಾಗಿ, ಕನ್ನಡ ಭಾಷೆಯ ಪರವಾಗಿ, ಕನ್ನಡ ನಾಡು, ಜಲ ಜಲ ನೆಲ ಜಲ ಗಡಿ ಇವುಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲಾದರೂ ಏನು ಎಂತಾದರೂ ಏನು ನೀನು ಕನ್ನಡವಾಗಿ ಕನ್ನಡಿಗರಾಗಿ, ಎಲ್ಲಾದರೂ ಏನು ಎಂತಾದರೂ ಏನು ನೀನು ಮೊದಲು ಕನ್ನಡಿಗರಾಗಿ. ಅದರಿಂದ ಇವೆಲ್ಲರೂ ಕೂಡ ಕನ್ನಡಿಗರು. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾನು
ಸಾರಾ ಗೋವಿಂದ ಹೇಳಿದ್ರಲ್ಲ, ನನಗೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ಒಂದಿನ ಕರೆದು ನೀನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗು ಅಂತ ಹೇಳಿದ್ರು. ಅದು 1983ರಲ್ಲಿ ನಾನು ರಾಮಕೃಷ್ಣ ಹೆಗ್ಡೆ ಅವರು ಕೇಳಿದೆ, ಸರ್ ನಾನು ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡ ಕಾಯಲಿಕ್ಕೆ ಒಂದು ಸಮಿತಿ ಬೇಕು, ಅವರ ಅಧ್ಯಕ್ಷರಾಗಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಜೊತೆಗೆ ನಾನು ಕನ್ನಡ ಭಾಷೆಯನ್ನು ಅಧ್ಯಯನ ಏನು ಮಾಡಿಲ್ಲ, ಕನ್ನಡ MA ಏನು ಮಾಡಿಲ್ಲ, ಅದರಿಂದ ನಾನು ಸೂಕ್ತ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಆಗ ರಾಮಕೃಷ್ಣ ಹೆಗ್ಡೆ ಹೇಳಿದ್ರು, ಇದು ಮೊದಲನೇ ಸಮಿತಿ, ನೀನು ಕನ್ನಡದ ಬಗ್ಗೆ ಅಭಿಮಾನಿ ಇದೆಯಾ, ಆದ್ದರಿಂದ ನೀನೇ ಆಗಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಒಪ್ಪಿಕೊಂಡು ಸುಮಾರು 1.5 ವರ್ಷ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಆಗ ನಾನು ಮಾಡಿದ ಮೊದಲನೇ ಕೆಲಸ ಏನಪ್ಪ ಅಂತಂದ್ರೆ, ಈ ಕನ್ನಡ ಟೈಪ್ ರೈಟರ್ಗಳಿರಲಿಲ್ಲ, ಎಲ್ಲ ಈ ಕಡೆ ಇಂಗ್ಲಿಷ್ ಟೈಪ್ ರೈಟರ್ಗಳಿದ್ದವು. ಜಿಲ್ಲೆಗೆ ಪ್ರವಾಸ ಮಾಡಿ ಇಂಗ್ಲಿಷ್ ಟೈಪ್ ರೈಟರ್ಗಳನ್ನ ಬದಲಾವಣೆ ಮಾಡಿ ಕನ್ನಡ ಟೈಪ್ ರೈಟರ್ಗಳನ್ನ ಕೊಡುತ್ತಕ್ಕಂಥ, ಯಾಕಂದ್ರೆ ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆ ಆಗಬೇಕು, ಕನ್ನಡ ಆಡಳಿತ ಭಾಷೆ ಆಗಬೇಕು, ಮತ್ತೆ ನಮ್ಮೆಲ್ಲರ ಆಡು ಭಾಷೆ ಆಗಬೇಕು. ನಮ್ಮ ಅಧಿಕಾರಿಗಳು ಅವರು ಕನ್ನಡವನ್ನು ಬಳಸ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ತದೆ. ಕನ್ನಡವನ್ನ ಬಳಸ್ತಕ್ಕಂಥದ್ದು ಅನಿವಾರ್ಯ ಆಗಬೇಕು, ಆ ಕೆಲಸವನ್ನು ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಯಾರೇ ಇಂಗ್ಲಿಷ್ನಲ್ಲಿ ಮಾತಾಡಿದ್ರು ಕೂಡ ಕನ್ನಡದಲ್ಲೇ ಮಾತನಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದೆ. ನನಗೂ ಕೂಡ ಕನ್ನಡ ಶಾಲೆ ಇರಲೇಬೇಕು, ನಾವು ಕನ್ನಡ ಮಾಧ್ಯಮದಲ್ಲಿ ಕಲಿತಕ್ಕಂಥ ವ್ಯವಸ್ಥೆ ಇರಲೇಬೇಕು ಅಂತಕ್ಕಂಥದ್ರಲ್ಲಿ ನಾನು ಅದರ ಪರವಾಗಿರ್ತಕ್ಕಂಥವನು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಈಗ ಹೆಚ್ಚು ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ. ಹಳ್ಳಿಗಳಲ್ಲೂ ಕೂಡ ಇಂಗ್ಲಿಷ್ ಶಾಲೆಗಳು ಬರ್ತಾ ಇದ್ದಾವೆ. ಅದಕ್ಕೆ ಸ್ವಲ್ಪ ಪೋಷಕರು ಸಹಕಾರಿಗಳಾಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಪೋಷಕರ ಸಹಾಯ ಇಲ್ಲದೆ ಹೋದ್ರೆ ಕನ್ನಡ ಶಾಲೆಗಳು ಉಳಿತಕ್ಕಂಥದ್ದು ಬೆಳೀತಕ್ಕಂಥದ್ದು ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಕೂಡ ಇದನ್ನ ಒಪ್ಕೋತೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆದರೂ ಕೂಡ ಬರಗೂರು ರಾಮಚಂದ್ರಪ್ಪನವರು ಹೇಳಿದಂತೆ ಕನ್ನಡ ತಜ್ಞರು ಯಾರಿದ್ದಾರೆ, ಕನ್ನಡದ ಪರವಾಗಿರ್ತಕ್ಕಂಥ ಜನ ಇದ್ದಾರೆ, ಅವ್ರದ್ದು ಎಲ್ಲರೂ ಕೂಡ ಒಂದು ಸಭೆಯನ್ನು ಕರೀತೇನೆ ಅಂತಕ್ಕಂಥ ಮಾತುಗಳನ್ನ ಅದನ್ನ ಕೂಡಲೇ ಆದಷ್ಟು ಜಾಗ್ರತೆ ಆ ಸಭೆಯನ್ನು ಕರೆದು ಅಲ್ಲಿ ಏನು ತೀರ್ಮಾನ ಬರುತ್ತದೆ ಆ ತೀರ್ಮಾನವನ್ನ ಸರ್ಕಾರ ಜಾರಿ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ. ಆಮೇಲೆ ಬಹಳ ಮುಖ್ಯವಾಗಿ ನಾರಾಯಣಗೌಡರು ಕೂಡ ಹೇಳ್ತಾರೆ, ಸಾರಾ ಗೋವಿಂದ ಕೂಡ ಹೇಳ್ತಾರೆ, ಬೇರೆ ಕನ್ನಡ ಪರ ಚಳುವಳಿದಾರರು ಕೂಡ ಹೇಳ್ತಾರೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೊಂಡಿದ್ದೇನೆ. ದ್ವಿಭಾಷಾ ನೀತಿಯನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ನಾನು ವೈಯಕ್ತಿಕವಾಗಿ ಪರವಾಗಿದ್ದೀನಿ, ದ್ವಿಭಾಷಾ ನೀತಿ ಪರವಾಗಿ ವೈಯಕ್ತಿಕವಾಗಿದ್ದೇನೆ. ಆದರೂ ಒಂದು ಸರ್ಕಾರ ಅಂತಂದ್ರೆ ಕ್ಯಾಬಿನೆಟ್ ಇರ್ತದೆ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಏನು ಫಲಿತಾಂಶ ಬರ್ತದೆ ನೋಡ್ಕೊಂಡು ಅದನ್ನ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತಾ ಇದ್ದೇನೆ.
ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ, ಕನ್ನಡ ಹೋರಾಟಗಾರರ ಬಗ್ಗೆ, ಕನ್ನಡ ಚಳವಳಿಗಾರರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ಗೃಹ ಸಚಿವರು ಅಧ್ಯಕ್ಷರಾಗಿದ್ದಾರೆ, ಅವ್ರ ಜೊತೆ ಕೂಡಲೇ ಮಾತಾಡಿ ಕನ್ನಡ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸ್ಗಳನ್ನು ಕೂಡ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ. ಆದ್ರೆ ಒಂದು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಕನ್ನಡ ವಾತಾವರಣವನ್ನ, ಅನಿವಾರ್ಯತೆಯನ್ನ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಕನ್ನಡಿಗರಾದಂಥ ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಕಲಿದೇನೆ ಬದುಕಬಹುದು ಅಂತಕ್ಕಂಥ ವಾತಾವರಣ ಇದೆ. ಅನಿವಾರ್ಯತೆ ಇಲ್ಲ, ಕನ್ನಡ ಕಲಿಬೇಕಾದಂತ ಅನಿವಾರ್ಯತೆ ಇಲ್ಲ, ಅಂತ ವಾತಾವರಣ ಕೂಡ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಕನ್ನಡಿಗರು ಒಂದನ್ನ ಮಾಡಲೇಬೇಕಾದಂತ ಅಗತ್ಯ ಇದೆ ಅಂತಂದ್ರೆ, ಯಾರೇ ಬೇರೆ ಭಾಷೆಯವರು ಇರ್ತಾರಲ್ಲ, ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಕನ್ನಡದಲ್ಲೇ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ತಮಿಳುನಾಡಿಗೆ ಹೋದ್ರೆ, ಆಂಧ್ರಕ್ಕೆ ಹೋದ್ರೆ, ತೆಲಂಗಾಣಕ್ಕೆ ಹೋದ್ರೆ, ಕೇರಳಕ್ಕೆ ಹೋದ್ರೆ, ಮಹಾರಾಷ್ಟ್ರಕ್ಕೆ ಹೋದ್ರೆ, ಅಲ್ಲಿ ಆ ರಾಜ್ಯದ ಭಾಷೆ ಇದೆಯಲ್ಲ, ರಾಜ್ಯ ಭಾಷೆ, ಆ ಭಾಷೆನಲ್ಲೇ ಮಾತಾಡ್ತಾರೆ. ನಾವು ಕನ್ನಡಿಗರು ಯಾಕೆ ಕನ್ನಡದಲ್ಲಿ ಮಾತಾಡಬಾರದು? ಅಂತ ಕನ್ನಡದಲ್ಲೇ ಭಾಷೆ ನಾ ಕನ್ನಡದಲ್ಲೇ ಮಾತಾಡ್ತೀನಿ. ಅನಿವಾರ್ಯ ಆದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡಿ ಅಥವಾ ಬೇರೆ ಭಾಷೆನಲ್ಲಿ ಮಾತಾಡಿ. ನಾನು ಯಾವತ್ತೂ ಕೂಡ ಬೇರೆ ಭಾಷೆ ಕಲಿಬೇಡಿ ಅಂತ ಹೇಳಲ್ಲ, ಆದ್ರೆ ಕಲೀರಿ, ಕನ್ನಡಿಗರಾಗಿರಿ ಅಷ್ಟೇ. ಬೇರೆ ಭಾಷೆ ಕಲೀರಿ. ಈಗ ಬೇರೆ ರಾಜ್ಯದಿಂದ ಬರ್ತಾರೆ, ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ, ಹೋಗೋದು ಬೇಡ ಅಂತ ಹೇಳೋದು ಸಂವಿಧಾನ ಅವಕಾಶ ಮಾಡ್ಕೊಂಡಿದೆ, ಹೋಗೋಣ. ಆದರೆ ಇಲ್ಲಿ ಬಂದ ಮೇಲೆ ಕನ್ನಡಿಗರಾಗ್ತಕ್ಕಂಥ ನಾವು ಕನ್ನಡಿಗರಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಅಂತಕ್ಕಂಥ ಮಾತುಗಳನ್ನ ನಾವು ತಿಳ್ಕೋಬೇಕಾಗ್ತದೆ ಅಲ್ವಾ? ಒಂದು ಮಾತನ್ನ ಹೇಳಿ ಕೊನೆಯಲ್ಲಿ, ಕರ್ನಾಟಕದಲ್ಲಿ ನಾವು ಟ್ಯಾಕ್ಸ್ ಎಷ್ಟು ಕೊಡ್ತೀವಿ ಗೊತ್ತಾ ನಿಮ್ಗೆ? ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇದ್ದೀವಿ. ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿ. ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು ಎಷ್ಟು ಗೊತ್ತಾ? ಬರೀ 14 ಪೈಸೆ ಮಾತ್ರ. 1 ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು 14 ಪೈಸೆ ಮಾತ್ರ. ಇನ್ನು ಉಳಿದನ್ನೆಲ್ಲ ಅವರೇ ಇಟ್ಟಿದ್ದಾರೆ. ಇದನ್ನು ನಾವು ಕನ್ನಡಿಗರಾದಂಥವರು ತಿಳ್ಕೋಬೇಕಾಗ್ತದೆ. 4.5 ಲಕ್ಷ ಕೋಟಿ ಇಷ್ಟಾದರೂ ಕೂಡ ಈ ದೇಶದಲ್ಲಿ ವ್ಯಕ್ತಿಗತವಾದಂಥ ವರಮಾನ ಇದೆಯಲ್ಲ, ಅದರಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1, ಒಂದು ರಾಜ್ಯ ನಂಬರ್ 1 ರಾಜ್ಯ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ತಾವು ಕಲಾ ಆದಾಯದಲ್ಲಿ ಕಾರಣ ಯಾಕಪ್ಪ ಅಂತಂದ್ರೆ, ನಾವು ತಂದಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿಂದ ಇವತ್ತು ನಾವು ಮುಂಚೂಣಿಗೆ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಕೇಂದ್ರದಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತದೆ. ಹಿಂದಿ ಭಾಷೆಯನ್ನ ಆಗಾಗ ಏರ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಆದರೂ ನಮ್ಮ ರಾಜ್ಯ ಸರ್ಕಾರ ಹಿಂದಿ ಭಾಷೆಗೆ ವಿರೋಧ ಇಲ್ಲ, ಆದರೆ
ಅದು ಒಂದು ರಾಷ್ಟ್ರ ಭಾಷೆ ಅಲ್ಲ ಅಂತಕ್ಕಂಥದ್ದನ್ನ ಕನ್ನಡವೇ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಗೆಳೆಯ ಟಿ ನಾರಾಯಣಗೌಡ್ರೆ, ವೇದಿಕೆ ಮೇಲಿರುವ ಎಲ್ಲ ಮಹನೀಯರೇ, ಆಗಮಿಸಿರುವ ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ 70ನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, 2 ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಕೇವಲ 37 ಕೋಟಿ ಮಾತ್ರ ಕನ್ನಡ ಚಿತ್ರರಂಗದಿಂದ ಬಂದಿದೆ ಅಂತ ಹೇಳಿದಾಗ ಒಂದು ಮಾತಾಡಿದ್ರೆ ಅದನ್ನ ನನ್ನ ಜೀವನ ಪರ್ಯಂತ ನಾನು ಮರೆಯೋದಿಲ್ಲ. ಏನಂದ್ರೆ ಅವರಿಗೆ ನಾನು ಬೇರೆ ಭಾಷೆ ಉದ್ಧಾರ ಮಾಡಕ್ಕೆ ಇಲ್ಲಿ ಕೂತಿಲ್ಲ ಮುಖ್ಯಮಂತ್ರಿಯಾಗಿ, ನನ್ನ ಕನ್ನಡ ಚಿತ್ರರಂಗ ಉದ್ಧಾರ ಆಗಬೇಕು, ಕನ್ನಡ ಉದ್ಧಾರ ಆಗಬೇಕು. ಆ 97 ಕೋಟಿ ಏನು ಮಹಾ ನನಗೆ ಲಕ್ಷಾಂತರ ರೂಪಾಯಿ ಬಜೆಟ್ ಮೇಂಟೈನ್ ಮಾಡ್ತೀನಿ, ಇದು ಯಾವ ಮಹಾ ನನಗೆ ಇಲ್ಲ, 200 ರೂಪಾಯಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಂತ ಮುಖ್ಯಮಂತ್ರಿ ಇವತ್ತು ಮಾಡಿದ್ದಾರೆ. ಯಾರು ನೋಡ್ಕೊಂಡಿದ್ದಾರೆ ಆಗಲಿ. ಇವತ್ತು ನಿಮ್ಮಿಂದ ನಾವು ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀವಿ. ನಿಮ್ಮ ಹೆಸರು ಕೊನೆಯವರೆಗೂ ಇಲ್ಲಿ ಬಂದಿರುವಂತ ಎಲ್ಲರೂ ಕೂಡ ನಿಮ್ಮ ಹೆಸರನ್ನು ಹೇಳಬೇಕು ಅಂತ ಒಂದು 2 ಪುಣ್ಯದ ಕೆಲಸವನ್ನ ಮಾಡಿ ನೀವು ನಮಗೆ ಆಸೆಯಾಗಿ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಹೇಳ್ಕೊಡ್ತೀನಿ. ಆ ನಂಬಿಕೆ ನಮಗಿದೆ. ಯಾಕೆ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಮಾತಾಡಿ ಸುಳ್ಳು ಹೇಳಿದ್ರು ನೀವು ಜೀವ ಮಾಡೋದಿಲ್ಲ. ಅದನ್ನ ನಾನು ಹತ್ತದಿಂದ ನೋಡಿದ್ದೆ. ಏನು ಹೇಳಿದ್ರು ಅವತ್ತೇ ನಾನು ಯಾವ ಒಂದು ಕಾಯಿಲೆಯಿಂದ ಆಸ್ಪತ್ರೆಗೆ ಸೇರಬೇಕಾಗಿತ್ತು. ಬೆಳಿಗ್ಗೆ 8:30 ಗಂಟೆ 9 ಗಂಟೆಗೆ ನನಗೆ ಇವತ್ತು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ, ನೀವು ಮುಖ್ಯ ಅತಿಥಿ ಆಗಬೇಕು ಅಂತ ಹೇಳ್ಬಿಟ್ಟು ಬಂದಾಗ ನಾನು ಅದನ್ನು 2 ದಿನ ಮುಗಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ದಿನವನ್ನ ನಾನು ನೋಡ್ಬೇಕಾಗಿತ್ತು. ಯಾಕೆಂದ್ರೆ ಎಲ್ಲ ಕನ್ನಡ ಮನಸ್ಸುಗಳು ಇವತ್ತು ನಾವು ಒಂದಾಗಿ ಈ ರಾಜ್ಯದ ಸಮಸ್ಯೆ ಬಂದಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡುವಂತ ಶಕ್ತಿ ನಾವೆಲ್ಲರೂ ಕೂಡ ಕಂಡುಕೊಂಡಿದ್ದೀವಿ. ಇವತ್ತು ಅಂತ ಒಂದು ಒಳ್ಳೆ ಕೆಲಸವನ್ನ ಎಲ್ಲ ಕನ್ನಡ ಸಂಘಟನೆಗಳು ನಾರಾಯಣಗೌಡರು ಮುಂದಾಗಿದೆ. ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಜಗದೀಶ್ ಅವರು, ಹೀಗೆ ಹಲವಾರು ಜನ ಎಲ್ಲರೂ, ರೂಪೇಶ್ ಕುಮಾರ್ ಅವರು, ಇದೀಗ ಮೂಲ ನಮ್ಮ ಅಂದರೆ ಸಾಂಸ್ಕೃತಿಕವಾಗಿ ಬಹಳ ದೊಡ್ಡ ನಷ್ಟ ಆಗುತ್ತೆ. ಆದ್ದರಿಂದ ಕನ್ನಡವನ್ನು ಉಳಿಸ್ಬೇಕು ಅಂತ ಅಂದರೆ ಹಳ್ಳಿಗಳಲ್ಲಿ ಕನ್ನಡ ಶಾಲೆಗಳು ಉಳಿಬೇಕು. ಆಮೇಲೆ ಸುಮ್ಮನೆ ಪಾಸ್ ಮಾಡಿ ಹೆಚ್ಚು ನಾವು ಕಲಿತಿದ್ದೇವೆ ತೇರ್ಗಡೆ ಅಂಶಗಳನ್ನು ಅಂತ ಹೇಳೋದಲ್ಲ, ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಅನೇಕ ಗೊಂದಲಗಳಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಶೀಘ್ರದಲ್ಲಿಯೇ ಶಿಕ್ಷಣಾಸಕ್ತರನ್ನ ನಿಮಗೆ ಯಾರು ಸರಿ ಅನಿಸುತ್ತೆ ಅಂತ ಒಂದು 10-15 ಜನರನ್ನು ಕರೆದು ನೀವು ಚರ್ಚೆ ಮಾಡಿದ್ದು ಪ್ರಜಾಪ್ರಭುತ್ವವಾಗಿದ್ದು, ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಈ ಗೊಂದಲವನ್ನು ಪರಿಹರಿಸಬೇಕು. ಉನ್ನತ ಮಟ್ಟದ ಶಿಕ್ಷಣ ಎಲ್ಲ ಹಳ್ಳಿ ಮಕ್ಕಳಿಗೂ ದೊರಕಬೇಕು, ಅದು ಬಹಳ ಮುಖ್ಯವಾದದ್ದು. ಗ್ರಾಮೀಣ ಭಾಗದ ಮಕ್ಕಳಿಗೆ ನೀವು ಒಳ್ಳೆ ಶಿಕ್ಷಣ ದೊರಕದೆ ಹೋದರೆ ಅದು ಪ್ರಜಾಸತ್ತಾತ್ಮಕವಾದ ಸಮಾಜ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಂಥದ್ದೊಂದು ಚರ್ಚೆ ನಿಮ್ಮಿಂದ ಸಾಧ್ಯ. ಯಾಕೆಂದರೆ ಈ ನಾಡಿಗೆ ಅನ್ನಭಾಗ್ಯ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಬಹಳ ಇಷ್ಟಪಡೋದು ಅನ್ನಭಾಗ್ಯ. ಅದೇ ರೀತಿಯಲ್ಲಿ ದಯವಿಟ್ಟು ಅಕ್ಷರ ಭಾಗ್ಯವನ್ನು ಹೆಚ್ಚು ವಿಸ್ತರಣೆ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಅಕ್ಷರ ಭಾಗ್ಯವನ್ನು ವಿಸ್ತರಣೆ ಮಾಡೋದು ಅಂದರೆ ಕನ್ನಡ ಶಾಲೆಗಳನ್ನು ಉಳಿಸೋದು, ಸುಮ್ಮನೆ ಪಾಸ್ ಮಾಡೋದನ್ನು ನಿಲ್ಲಿಸೋದು, ಅಂಥದ್ದೊಂದು ಅಕ್ಷರ ಭಾಗ್ಯವನ್ನು ಕೊಡುವ ಸಂಕಲ್ಪ ಸಿದ್ದರಾಮಯ್ಯನವರು ಇರೋದ್ರಿಂದ ನಾವು ಕೇಳ್ತಿದ್ದೇವೆ, ಹಿಂದಿನ ಕೇಳ್ತಾ ಇರಲಿಲ್ಲ. ಹಾಗಾಗಿ ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡಿಕೊಡ್ತೇನೆ, ಗೊಂದಲವನ್ನು ಪರಿಹರಿಸುವ ಚರ್ಚೆ ಮಾಡಿ ನಮ್ಮ ಜನಕ್ಕೆ ಕೊಟ್ಟಿರುವ ಅನ್ನಭಾಗ್ಯಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅಕ್ಷರ ಭಾಗ್ಯವನ್ನು ದಯವಿಟ್ಟು ವಿಸ್ತರಿಸಿ ಅಂತ ವಿನಂತಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ತಾರಾಗೋವಿಂದವರು ನಿಮ್ಮೆಲ್ಲರಿಗೂ ಗೊತ್ತಿರೋರು, ನಾನು ಅವ್ರನ್ನ ಪರಿಚಯ ಮಾಡಿಕೊಳ್ಬೇಕಾಗಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ಕನ್ನಡ ಚಳುವಳಿಯಲ್ಲಿ ಕ್ರಾಂತಿಯನ್ನು ಹುಟ್ಟಿಸಿದವರು. ತಾರಾಗೋವಿಂದವರ ಹೋರಾಟಗಳು ಲೆಕ್ಕ ಇಲ್ಲಿರುವಷ್ಟವರು, ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಅದಕ್ಕಾಗಿ ಅವರು ಕೇಸು, ಜೈಲು ಯಾವುದಕ್ಕೂ ಕೂಡ ಅಂಜಿದವರಲ್ಲ. ಕನ್ನಡಕ್ಕೆ ಧಕ್ಕೆಯಾದಾಗ ಅವರು ಸುಮ್ಮನೆ ಕುಳಿತವರಲ್ಲ. ಅವರು ಚಿತ್ರ ನಿರ್ಮಾಪಕರಾಗಿ ಕನ್ನಡಕ್ಕೆ ಹಲವಾರು
ಮಹತ್ತರವಾದಂತಹ ಚಲನಚಿತ್ರಗಳನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕನ್ನಡ ಚಳುವಳಿಗಳು ನಡೆದಂಥ ಸಂದರ್ಭದಲ್ಲಿ ಆ ಕನ್ನಡ ಚಿತ್ರರಂಗವನ್ನ ಚಳುವಳಿ ಜೊತೆಗೆ ಕೊಂಡೊಯ್ಯುವಲ್ಲಿ ಸಾರಾ ಗೋವಿಂದ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಕರ್ನಾಟಕದಲ್ಲಿ ಕನ್ನಡದ ಬದುಕಿಗಾಗಿ ನೆಲ ಜಲಕ್ಕಾಗಿ ಬಂದಾದಾಗ ಕನ್ನಡ ಚಿತ್ರರಂಗವನ್ನ ಬಂದ್ ಮಾಡಿದಂಥ ಖ್ಯಾತಿ ಯಾರಿಗಾದ್ರೂ ಇದ್ರೆ ಅದು ಸಾರಾ ಗೋವಿಂದ್ ಅವರಿಗೆ. ಅವರ ಕಾರ್ಯಕ್ಷೇತ್ರವನ್ನ ಇಡೀ ಕರ್ನಾಟಕ ನೋಡಿದೆ. ಅದರ ಮೂಲಕವೇ ಇಡೀ ಕರ್ನಾಟಕವನ್ನ ಕನ್ನಡ ಚಳವಳಿಗೆ ಹದಗೊಳಿಸಿದಂಥ ಅವರು ಚಳವಳಿಯ ಬೆಂಕಿಯಲ್ಲಿ ತಮ್ಮನ್ನು ತಾವು ಬೇಯಿಸಿಕೊಂಡವರು. ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆದಾಗ ಅವರು ಇಡೀ ಚಿತ್ರರಂಗವನ್ನ ಅದರ ಜೊತೆಗೆ ಕನ್ನಡಿಗರನ್ನ ಬೀದಿಗಿಳಿಸಿ ಹೋರಾಟ ಮಾಡಿದವರು. ಅವರನ್ನ ಇವತ್ತು ಸತ್ಕರಿಸುವುದು